ನನಗೆ ಒಂದು ಕನಸಿತ್ತು. ನಾನು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನೆ ಸಂಸ್ಥೆಯ ಅಲ್ಲಿ ಸೇರಿದಾಗ ಸಂದರ್ಭದಲ್ಲಿ 1989ನೇ ಇಸ್ವಿನಲ್ಲಿ, ಆವಾಗ ಕಾರ್ಡಿಯಾಲಜಿ ವಿಭಾಗ ಬಹಳ ಪ್ರಾಥಮಿಕ ಹಂತದಲ್ಲಿತ್ತು. ಅಂದರೆ ಕೇವಲ ಆಂಜಿಯೋಗ್ರಾಮ್ ಮಾಡತಕ್ಕಂಥ ವ್ಯವಸ್ಥೆ ಮಾತ್ರ ಇತ್ತು. ಆಂಜಿಯೋಪ್ಲಾಸ್ಟಿ, ಸ್ಟೆಂಟು ಅಥವಾ ಪೇಸ್ ಮೇಕರ್ಸು ಅಥವಾ ICD ಏನೇನು ಅಥವಾ ವ್ಯಾಲ್ ರಿಪ್ಲೇಸ್ಮೆಂಟ್ಸು ಅಂತ ಏನು ಹೇಳ್ತೀವಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಹೇಳ್ತೀವಿ, ಯಾವುದೂ ಕೂಡ ಇರಲಿಲ್ಲ. ನೋಡಿ, ಇವತ್ತು ನಮ್ಮ ಮಾವನರಾದಂಥ HD ದೇವೇಗೌಡ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ಹೇಳಿದರು, ನೀವು ಇಲ್ಲೇ ಇದ್ದು ಬಡ ರೋಗಿಗಳ ಸೇವೆಯನ್ನು ಮಾಡಿ ನಿಮಗೊಂದು ಅವಕಾಶ ಬರುತ್ತೆ ಅಂತ ಹೇಳಿದರು. ಯಾಕೆಂದರೆ 2005ನೇ ಇಸ್ವಿನಲ್ಲಿ ನಾನು ಈ ಆಸ್ಪತ್ರೆಯನ್ನು ತ್ಯಜಿಸುವ ಸಂದರ್ಭದ ಮನಸ್ಸು ಮಾಡಿದ್ದೆ. ಇದರ ಮೂಲ ಸಂದೇಶ ಏನಪ್ಪ ಅಂದರೆ, ಯಾವತ್ತೂ ಅಷ್ಟೇ ದೊಡ್ಡವರ ಮಾತನ್ನು ಕೇಳಿದರೆ ಒಳ್ಳೆಯದಾಗತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ದೊಡ್ಡವರ ಮಾತನ್ನು ಕೇಳಿದರೆ ಒಳ್ಳೆಯದಾಗತ್ತೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಸಂಸ್ಥೆಗೆ ಸಂಬಂಧಪಟ್ಟಿದ್ದಿರ್ಬೋದು. ದೊಡ್ಡವರ ಮಾತನ್ನು ಕೇಳಿದರೆ, ಯಾಕೆಂದರೆ ಅದರಲ್ಲಿ ಸತ್ಯ ಇರುತ್ತೆ, ಅದರಲ್ಲಿ ವಾಸ್ತವತೆ ಇರುತ್ತೆ. ಹೀಗಾಗಿ ಇವತ್ತು ನಾನು ಅವತ್ತು ಅವರ ಮಾತನ್ನು ಕೇಳದೇ ಇದ್ದರೆ ಯಾವುದೋ ವಿದೇಶದಲ್ಲಿ ಇರ್ತಾ ಇದ್ದೆ ಅಥವಾ ಹಣ ಗಳಿಸ್ಬೋದಾಗಿತ್ತು. ಯಾಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸಾಧನೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಸಂಪತ್ತಿಗೆ ಬೆಲೆ ಕಟ್ಬೋದು, ಸರಳತೆಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾವತ್ತೂ ಸರಳತೆ ಮತ್ತು ಸಾಧನೆ ಹೆಚ್ಚು ಗೌರವವನ್ನು ನಮಗೆ ತಂದುಕೊಡುತ್ತೆ. ಹೀಗಾಗಿ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಆದರೆ ಬೇರೆಯವರ ನೋವು ನಮಗೆ ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ. ಸೊ ಅದರಿಂದ ನಾವು ಯಾವಾಗಲೂ ಅಷ್ಟೇ, ಪ್ರತಿ ಮನೆಯಲ್ಲೂ ಕೂಡ ಮನುಷ್ಯ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಈ ರೀತಿಯ ಒಂದು ಸಾಧನೆ ಮತ್ತು ಈ ರೀತಿಯ ಮಾನ್ಯತೆ ಸಿಕ್ಕಿರೋದು ಕೇವಲ ನನ್ನೊಬ್ಬನಿಗೆ ಕೂಡ ಗೌರವ ಸಿಗೋದಿಲ್ಲ. ಪ್ರತಿಯೊಬ್ಬ ಜಯದೇವ ಹೃದ್ರೋಗ ಆಸ್ಪತ್ರೆ ಮೈಸೂರು, ಬೆಂಗಳೂರು, ಕಲಬುರಗಿ ಮತ್ತು ESI ಇಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನೌಕರರಿಗೂ ಕೂಡ ಬಹುಶಃ ಸಾರ್ವಜನಿಕವಾಗಿ ಅವರಿಗೆ ಗೌರವ ಸಿಗುತ್ತೆ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಈ ಶರೀರ ಯಾವ ರೀತಿ ನಾವು ಹೋಲಿಕೆ ಮಾಡ್ಬೋದು ಅಂದರೆ, ಐಸ್ ಕ್ರೀಮ್ಗೆ ಹೋಲಿಕೆ ಮಾಡ್ಬೋದು. ನೋಡಿ, ಐಸ್ ಕ್ರೀಮು ತಿಂದರೂ ಕರಗುತ್ತೆ, ತಿಂದೇ ಇದ್ರೂ ಕರಗುತ್ತೆ. ಅದೇ ರೀತಿ ದೇಹ ಕೂಡ ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೂ ಕರಗುತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ರೂ ಸವಿಯುತ್ತೆ. ಅದರಿಂದ ಈ ದೇಹ ಒಳ್ಳೆಯ ಕೆಲಸ ಮಾಡಿ ಸವಿಬೇಕು, ಈ ದೇಹ ಒಳ್ಳೆಯ ಸಾಧನೆ ಮಾಡಿ ಇದು ಕರಗಬೇಕು. ಇದು ಮೂಲ ಉದ್ದೇಶ. ಹಾಗೆಯೇ ನಾವು ಜಯದೇವ ಹೃದ್ರೋಗ ಸಂಸ್ಥೆಗೆ ನಾವು 1989ನೇ ಇಸ್ವಿನಲ್ಲಿ ಸೇರಿದಾಗ, ಈಗಾಗಲೇ ಹೇಳಿದೆ, ಬಹಳ ಪ್ರಾಥಮಿಕ ಹಂತದಲ್ಲಿತ್ತು. ಹಾಗೆಯೇ 1994ನೇ ಇಸ್ವಿನಲ್ಲಿ ನಾನು ಅಮೇರಿಕದ ಬರ್ಮಿಂಗ್ಹ್ಯಾಮ್ ಅಲಬಾಮಾಗೆ WHO ಫೆಲೋಶಿಪ್ಗೆ ನಾನು ಟ್ರೈನಿಂಗ್ ಹೋದೆ. ಅಮೇರಿಕಾಗೆ ಹೋಗಿ ಬಂದ ಮೇಲೆ ನನಗೆ ಬಹಳ ಇಲ್ಲಿ ಖಿನ್ನತೆ ಆಯಿತು, ಒಂಥರ ಡಿಪ್ರೆಷನ್ನೇ ಆಗೋಯ್ತು ನನಗೆ. ಅಲ್ಲಿ ಎಲ್ಲ ಆಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ದಾರೆ, ಸ್ಟೆಂಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನಕ್ಕೆ ಮಾಡೋಕ್ಕಾಗೋದಿಲ್ಲ ನಮಗೆ. ಅದಕ್ಕೆ ಆಗಿನ ಸಂದರ್ಭದಲ್ಲಿ ಸ್ವಲ್ಪ ಅಡಚಣೆ ಇತ್ತು. ಇಲ್ಲ ಅದೆಲ್ಲ ಮಾಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ. ನಂತರ ಮೈಟ್ರಲ್ ವ್ಯಾಲೋಪ್ಲಾಸ್ಟಿ ಅಂತ ಒಂದು ಚಿಕಿತ್ಸೆ ಇದೆ, ಅದನ್ನು ಮಾಡೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಇದ್ರು. ಆವಾಗ ನಾವೇನು ಮಾಡಿದ್ವಿ, ನಾವೇ ಡಾಕ್ಟ್ರುಗಳು, ನಾನು ಸೇರಿ ಒಂದು 3-4 ಜನ ಸೇರಿ ಒಂದು 3-4 ಬಲೂನನ್ನು ತಂದ್ವಿ. ಹಾಗಾಗಿ ಶುರುವಾಯಿತು. ನಂತರ ಯಾಕೆಂದರೆ ಯಾವಾಗಲೂ ಅಷ್ಟೇ ಹೊಸ ಸಂಶೋಧನೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಪ್ರತಿರೋಧ ಇರುತ್ತೆ. ನಂತರ 1995ನೇ ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಕಾರ್ಯಾಗಾರವನ್ನು ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಮಾಡಿದ್ವಿ. ಅದಕ್ಕೂ ಕೂಡ ಪ್ರತಿರೋಧ ಇತ್ತು. ಅದರಲ್ಲಿ 106 ಬಡ ರೋಗಿಗಳಿಗೆ ಉಚಿತವಾಗಿ ಒಂದು ಆಂಜಿಯೋಪ್ಲಾಸ್ಟಿ ಕಾರ್ಯಾಗಾರವನ್ನು ಮಾಡಿ ನಾವು ಕಲ್ತ್ವಿ, ರೋಗಿಗಳಿಗೂ ಅನುಕೂಲ ಆಯಿತು, ಬೇರೆಯವರು ಕಲ್ತರು. ಹೀಗಾಗಿ ಇವತ್ತು 2024 ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ಇವತ್ತು ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಆಂಜಿಯೋಪ್ಲಾಸ್ಟಿ ಸ್ಟೆಂಟ್ ಆಗೋದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ. ಸೊ ಹಾಗೆಯೇ ಯಾವಾಗಲೂ ಅಷ್ಟೇ ನಾವು ಹಂಚಿ ತಿನ್ನಬೇಕು. ಅದು
ಕಿತ್ತು ತಿನ್ನಬಾರ್ದು ಅಂತ ಹೇಳ್ತೇವೆ. ಉಳಿಸಿದ್ದು ಕೊಡಬೇಕು, ಅಳಿಸಿದ್ದು ಕೊಡಬಾರ್ದು ಅನ್ನೋದು ಬಹಳ ಮುಖ್ಯ. ಉಳಿಸಿದ್ದು ಕೊಡಬೇಕು, ಅಳಿಸಿದ್ದನ್ನು ಕೊಡಬಾರ್ದು. ಹೀಗಾಗಿ ನಾವು ಇಷ್ಟು ಸಾಧನೆ ಮಾಡಬೇಕಾದ್ರೆ ಇದಕ್ಕೆ ಎಲ್ಲ, ಏಕೆಂದರೆ ಈ ಆಸ್ಪತ್ರೆಗಳನ್ನು ನಾವು ಅಂದ್ಕೊಂಡಿರ್ಬೋದು ಕೇವಲ ಹಿಟ್ಟಿಗೆಯಿಂದ ಕಟ್ತೇವೆ, ಕಬ್ಬಿಣದಿಂದ ಕಟ್ತೇವೆ ಅಥವಾ ಸಿಮೆಂಟಿಂದ ಕಟ್ತೇವೆ ಅಂತ. ಆದರೆ ಆಸ್ಪತ್ರೆಗಳನ್ನು ಕಟ್ಟಬೇಕಾದ್ರೆ ಈ ಸರಕುಗಳ ಜೊತೆ ಮಾನವೀಯತೆ ಇದೆ, ಹೃದಯವಂತಿಕೆ ಇದೆ ಮತ್ತು ಸಾಮಾಜಿಕತೆ ಇದೆ ಅಂತ ನಾನು ಹೇಳಬೇಕಾಗುತ್ತೆ. ಬಹುಶಃ ನೋಡಿ, ನೀವು ಎಷ್ಟೇ ಹಣ ಇರ್ಬೋದು, ಎಷ್ಟೇ ಹಣನ ನೀವು ದೇವರ ಉಂಡಿಗೆ ಹಾಕಿದರೆ ನಿಮ್ಮನ್ನು ಏನಂತಾರೆ, ಭಕ್ತರು ಅಂತಾರೆ. ಅದೇ ಬಡವರಿಗೆ ಆ ಹಣವನ್ನು ಸಹಾಯ ಮಾಡಿದರೆ ನಿಮ್ಮನ್ನು ದಾನಿಗಳು ಅಂತಾರೆ. ಹೀಗಾಗಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ಸರ್ಕಾರದ ಅನುದಾನ ಇದ್ರೂ ಕೂಡ ಆ ಅನುದಾನದಿಂದಲೇ ನಾವು ಇಷ್ಟೆಲ್ಲ ನಡೆಯಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರ ಸಹಕಾರ ಕೊಟ್ಟಿದೆ, ಎಲ್ಲ ಸರ್ಕಾರಗಳು ನಿರಂತರವಾಗಿ ನಮಗೆ ಸಹಾಯ ಮಾಡುತ್ತಾ ಬಂದಿದೆ. ಆದರೆ ಈ ಸರ್ಕಾರದ ಜೊತೆಗೆ ಇವತ್ತು ದಾನಿಗಳು ಸುಮಾರು 50ರಿಂದ 60 ದಾನಿಗಳು ನಿರಂತರವಾಗಿ ವಾರ್ಷಿಕವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ 325 ದಾನಿಗಳು, ಒಟ್ಟಾರೆ 400 ದಾನಿಗಳು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಗೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವರನ್ನೆಲ್ಲ ಇವತ್ತು ನೆನೆಯುವ ಸಂದರ್ಭ, ಇದನ್ನು ನಾನು ಹೇಳಬೇಕಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.